पूज्याय राघवेंद्राय सत्यधर्मृताय च भजतां कल्पवृक्षाय नमतां कामधेनुवे। ಇವತ್ತಿನ ದಿವಸ ನಮ್ಮ ಕಲ್ಪವೃಕ್ಷ ಪಾರಾಯಣ ಸಂಘದ ವತಿಯಿಂದ ಮಂತ್ರಾಲಯ ಪಾದಯಾತ್ರೆ ಹೋಗುವವರಿಗೂ ಹಾಗೂ ದಾರಿಯುದ್ದಕ್ಕೂ ಅನ್ನ ಸಂದರ್ಪಣೆ ಮಾಡುವವರಿಗೂ ದಾನಿಗಳಿಗೂ ನಾವು ಇದನ್ನು ಸೇವೆ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಅಂತ. ನಾನು ರಾಘವೇಂದ್ರ ಕಾಲನಿ ನಿವಾಸಿ. ನಂದು ಇದು ಮಂತ್ರಾಲಯ ಪಾದಯಾತ್ರೆ ಈ ಸರಿ ಹೋಗೋದು 33ನೇ ವರ್ಷ ಹೋಗೋದು ನನ್ನ ಪಾದಯಾತ್ರೆಗೆ. ನಂದು ಅನುಭವ, ನಾನು ಒಬ್ಬನೇ ಹೋಗ್ತಾ ಇರ್ತೀನಿ. ನನ್ನ ಅನುಭವ ಭಾಳ ಅದ, ಆದರೆ ನಾನು ಮೂರು ಅನುಭವ ಹೇಳ್ತೀನಿ. ಹಂಗೆ ರಾಯರ ಅನುಭವ ಭಾಳ ಆಗಿದೆ ನನಗೆ. ಹೋಗುವಾಗ 3 ಅನುಭವ ಹೇಳ್ತೀನಿ. ಒಂದು, ನಾನು ಕೌಡಿಮಟ್ಟಿ ಅಂತ ಬರ್ತಾರೆ, ಮುದ್ದೇಬಾಳೆ ಘಾಟಿ ಮೇಲೆ ಕೌಡಿಮಟ್ಟಿ ಅಂತ ಒಂದು ಊರು ಬರ್ತದೆ. ಕೌಡಿಮಟ್ಟಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ನಾನು ಸಂಜೆ ಮುಂದೆ 7:30 ಆಗಿತ್ತು, ನೈಟ್ ಆಗಿತ್ತು. ಒಂದು ಅರಳಿ ಗಿಡದ ಕೆಳಗೆ ಕೂತಿದ್ದೆ. ಕೂತಾಗ ರಾತ್ರಿ 7:30 ಆಗಿತ್ತು. ಅಲ್ಲಿ ಊರಿನ ಜನ ಏನಂದ್ರೆ ರೀ, ಇಲ್ಲ ರಾತ್ರಿ ಭಾಳ ಆಗ್ಯದ, ಇಲ್ಲೇ ಮಕ್ಕೋರಿ, ರಾತ್ರಿ ಭಾಳ ಆಗ್ಯದ, ಮುಂದೆ ಹೋಗ್ಬೇಡ್ರಿ ಅಂತ ನನ್ನ ಹಿರೇಮರು ಹಾರ್ಟಿತ್ತು ರೀ. ಅವಾಗ ಅವ್ರಿಗೆ ಜೋಶಿಯವ್ರ ಮನ್ಯಾಗ ಪಾಪ ನನ್ನ ಸಂಬಂಧ ವೇಟ್ ಮಾಡ್ತಾಯಿದ್ರು. ಅವಾಗ ನಾನು ಏನು ಮಾಡಲಿ, ಅಲ್ಲಿ ಹುಚ್ಚರು ಬಾತ್ ಹೇಳ್ಯಾರ ಇವತ್ತು ಹೋಗ್ಬೇಡ್ರಿ ಅಂತ ಅವರು. ನಾನು ರಾಯರ ಅವ್ರು ಹೆಂಗಾರ ಮಾಡಿ ನಾನು ಹೋಗಬೇಕ್ರಿ ಅಂತ ಕೂತಿ ಒಂದು 10 ನಿಮಿಷ ಕೂತೀರಿ. ಕೂಡಕ್ಕೆ ಒಂದು ಆ ಬಡ್ಡಿ ಕೆಳಗೆ ಒಂದು ಬೆಳಕು ಬಂತು ರೀ, ಬಡ್ಡಿ ಕೆಳಗೆ ಅದ್ರ ಕೆಳಗೆ ಏನು ಟಾಸ್ ಹೊಡೆದು ನೋಡ್ತೀನಿ, ಒಂದಿಷ್ಟೇ ರಾಯರ್ ಫೋಟೋ. ಆ ರಾಯರ್ ಫೋಟೋ ಒಳಗೆ ಒಂದು ಹನಿ ಮೇಲೆ ಒಂದು ಬೆಳಕಿತ್ತು, ಅದರಿಂದ ಬೆಳಕು ಬರ್ತಾಯಿತ್ತು ರೀ. ಹೆಂಗೆ ಟಾಸ್ ಬರ್ತಿತ್ತಲ್ಲ ಹಂಗೆ ಬೆಳಕು ಬರ್ತಾಯಿತ್ತು. ಆ ಫೋಟೋ ತೊಗೊಂಡವ ನಾನು ಹಂಗೆ ಹೋದ ಒಂದು 20-25 ಮಿನಿಟ್ಸ್ ಹಿರೇ ಮಾಡಿಬಿಟ್ಟಿದ್ದೆ ನಾನು. ಇವತ್ತಿಗೂ ನನ್ನ ಫೋಟೋ ನಮ್ಮ ಮನೇಲಿ ಇರೋದು ಆ ಫೋಟೋ. ಆಮೇಲೆ ರಾಯರ್ ಬರ್ತಾರೆ. ಆಮೇಲೆ ಇನ್ನೊಂದು ಘಟನೆ, ಅಲ್ಲಿ ಅರಳಿ ಬಂಡಿ ಅಂತ ಬರ್ತದೆ, ಚಿಕ್ಕಲ್ಪುರಿ ಘಾಟಿ ಮೇಲೆ ಅರಳಿ ಬಂಡಿ ಅಂತ ಬರ್ತದೆ. ಅಲ್ಲಿ ಒಂದು 8 ಕಿಲೋಮೀಟ್ರ್, ರಾತ್ರಿ 8 ಗಂಟೆ ಆಗಿದೆ. ಬರೀ ಮುಳ್ಳ ಕಂಟಿ ಕೊಟ್ಟು ದಾರಿ ಸಿಗೋಲ್ಲ ನನಗೆ. ಏನು ಮಾಡೋಪ್ಪ ರಾಯರೇ, ನಂಗೆ ದಾರಿ ಸಿಗೋಲ್ತು, ಹೆಂಗೆ ಮಾಡಲಿ ಅಂತ ಅಂದಾಗ ಒಂದು ನಾಯಿ ಬಂತು. ಅಲ್ಲಿ ಯಾರು ಒಂದು ನಾಯಿ ಬಂತು. ಎಲ್ಲಿ ಥರ ಅಪ್ ಟು ನನ್ನ ಅರಳಿ ಬಂಡಿ ತನಕ ತೋರಿಸಿ ಒಂದು ಗುಡಿ ಬರ್ತದೆ, ಅಲ್ಲಿ ಬಂದು ಮಾಯ ಆಗ್ಬಿಡ್ತದೆ ನಾಯಿ. ಅದೊಂದು. ಆಮೇಲೆ ಇನ್ನೊಂದು ಇನ್ನೊಂದು ಅಲ್ಲಿ ಒಂದು ಇದಕ್ಕೆ ಬರ್ತದೆ, ಇಡ್ಕಲಂದು ಒಂದು ಬರ್ತಾರೆ ಮಳದಗುಡ್ಡ ರೋಡಲ್ಲಿ. ಆವಾಗ ಹೊಟ್ಟೆ ಗುಡಿ ಸಿಗೋಲ್ತು ನನಗೆ. ಹೆಂಗೆ ಮಾಡಬೇಕು ಕಂಟ್ಯಾಗ ತಂದಾಗ ಒಂದು ರೂಪಾಯಿ ಕಾಯಿನ್ ತೊಗೊಂಡೆ. ರಾಯರ ಟಾಸ್ ಹಾರಿಸ್ತೀನಿ, ನೀವು ಬಲಕ್ಕೆ ಹೋಗಂದ್ರೆ ಬಲಕ್ಕೆ ಹೋಗ್ತೀನಿ, ಎಡಕ್ಕೆ ಚಿತ್ತಪಟ್ಟು ಮಾಡ್ತಲ್ಲ ರೀ. ಹಂಗೆ ಮಾಡ್ತೀನಿ ಗುರು, ನಂಗೆ ದಾರಿಗೆ ಹೋಗಿ ನೀವು ದಾರಿ ತೋರಿಸ್ಬೇಕಂದಾಗ ಅದು ಏನು ಬಿತ್ತಂದ ಮೇಲೆ ರೈಟಿಗೆ ತೋರಿಸ್ತು, 1 ಸೆಕೆಂಡ್ ದಾರಿ ಸಿಗ್ತದೆ ನನಗೆ. ಇದು ರಾಯರ ಅನುಭವ ಭಾಳ, ಅದನ್ನೇ 3 ಅನುಭವ ಹೇಳಿ ನಿಮಗೆ. ಓಂ ಶ್ರೀ ರಾಘವೇಂದ್ರ ರಾಯರ. ತುಂಬ ಧನ್ಯವಾದಗಳು ಸರ್. ವಿಜೇಂದ್ರ ನಮ್ಮಣ್ಣ ಅಂತೇಳಿ ನನ್ನ ಹೆಸರು. ನಾನು ಮೂಲತಃ ಬಿಜಾಪುರದವ. ಇವತ್ತಿನ ಒಂದು ಗೋವಿಂದರಾಜ್ ದೇಶಪಾಂಡೆ ಅವರು ಮಾಡಿದಂಥ ಈ ಒಂದು ಏನಪ್ಪ ಅಂತಂದರೆ 25 ವರ್ಷ ಮಾಡಿರುವಂಥ ಪಾದಯಾತ್ರೆ ಮಾಡಿರುವಂಥ ಸನ್ಮಾನದ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿ ಸುಧೀರ್ ಕುಲಕರ್ಣಿ ಹಾಗೂ ಜ್ಞಾನೇಶ್ವರ ಮಹಾರಾಜ್ ಅಂತೇಳಿ ಅವರಿಲ್ಲಿ ನಮಗೆ ಆಮಂತ್ರಣವನ್ನು ನೀಡಿದರು. ಜ್ಞಾನೇಶ್ವರ ಮಹಾರಾಜರವ್ರ ಬಗ್ಗೆ ಅವರು ಮೂಲತಃ ಸೊಲ್ಲಾಪುರದವರಾಗಿದ್ದಾರೆ. ಅವರು ಸೊಲ್ಲಾಪುರದಿಂದ ನಮಗೆ ಕಾಲ್ ಕೊಟ್ಟಾಗ ನಾವು ಅವರನ್ನು ಪುಣೆಗೆ ಕರೆದು ಪುಣೆಯಿಂದ ವರದೇಂದ್ರ ತೀರ್ಥರಿಂದ ರಾಘವೇಂದ್ರ ತೀರ್ಥರಿಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ. ಅದರ ಜೊತೆಗೆ ಇಲ್ಲಿ ಸುಧೀರ್ ಕುಲಕರ್ಣಿ ಅವರಿದ್ದಾರೆ. ಅವರು ಕೂಡ ಪುಣೆಯಿಂದ ಈ ವರ್ಷ ಪ್ರಾರಂಭ ಮಾಡಿ ಏನಪ್ಪ ಅಂತಂದರೆ ಶ್ರೀ ರಾಘವೇಂದ್ರ ರಾಯರ ಆರಾಧನೆ, ರಾಘವೇಂದ್ರ ರಾಯರ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಪ್ರಯತ್ನವಾಗಿ ಮಾಡಿದ್ದೇವೆ. ಅವರು ಕೂಡ 25ನೇ ವರ್ಷದ ಪಾದಯಾತ್ರೆಯನ್ನು ಯಲಗೂರದಿಂದ ಮಾಡ್ತಾಯಿದ್ರು. ಅವರಿಗೆ ರಾಯರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ ನಾವು ನಮ್ಮ ಊರಿನಿಂದ ಬಿಡಬೇಕು ಅನ್ನೋಂಥ ಒಂದು ಅನುಗ್ರಹ ಆಯಿತು. ನಮಗೆ ವರದೇಂದ್ರ ತೀರ್ಥರಿಂದ ಮಾಡುವಂಥ ಅನುಗ್ರಹ. ಇವರು ಏನಪ್ಪ ಅಂದರೆ ನರ್ಮದಾ ಪರಿಕ್ರಮ, ಇನ್ನೂ ಅನೇಕ ಗಣಗಾಪುರದಿಂದ ತಿರುಪತಿ, ಗಣಗಾಪುರದಿಂದ ಅಯೋಧ್ಯ, ಹೀಗೆ ಅನೇಕ ಕಡೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಬಂದಿದ್ದಕ್ಕೆ ರಾಯರು ಕೂಡ ಅವರು ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕಾಗಿ ಅವರಿಗೂ ಕೂಡ ವರದೇಂದ್ರ ತೀರ್ಥರಿಂದ ಬರುವಂಥ ಒಂದು ಅಪ್ಪಣೆ ನೀಡಿದ್ದಕ್ಕಾಗಿ ನಾವು 3 ಮಂದಿ ಜನ ಸೇರಿಕೊಂಡು ಈ ಒಂದು ಪಾದಯಾತ್ರಕ್ಕೆ ರಾಯರ ಅನುಗ್ರಹ ಮಾತ್ರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಮ್ಮ ಜೊತೆಗೆ ರವಿ ಕುಲಕರ್ಣಿ ಅವರು ಇಲ್ಲಿದ್ದಾರೆ. ಅವರು ಕೂಡ ಸಹಾಯಕ್ಕಾಗಿ ನಮ್ಮ ಜೊತೆಗೆ ಬಂದು ಅವರ ಪತ್ನಿ ಸಹಿತವಾಗಿ ಬಂದು ಆದಿ ಉದ್ದಕ್ಕೂ ನಮಗೆ ಎಲ್ಲ ಅಡಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ನಮಗೆ ಬಡಿಸಿದ್ದಾರೆ. ಇವರ ವೈನಿಗಳು ಅಂದರೆ ಇವ್ರ ಅಣ್ಣಂದ್ರ ಹೆಣ್ಣಂದಿರು ಅವರೆಲ್ಲರೂ ಬಂದು ಸೇವೆಯನ್ನು ಮಾಡಿದ್ದಾರೆ. ಇಂಥ ಅಭೂತಪೂರ್ವವಾಗಿರತಕ್ಕಂಥ ಸುಮಾರು 740 ಕಿಲೋಮೀಟರ್ ಒಂದು ಪ್ರಯಾಣವನ್ನು ಸುದೀರ್ಘವಾಗಿ ರಾಯರು ನಮ್ಮಿಂದ ನಡೆಸಿದ್ದಾರೆ. ಇನ್ನೂ 330 ಕಿಲೋಮೀಟರ್ ನಾವು ಹೋಗಬೇಕಾಗಿದೆ. ಈಗ ಅರ್ಧ ಮಾತ್ರ ನಾವು ಬಂದಿದ್ದೇವೆ. ಇವತ್ತು ರಾಯರ ಒಂದು ಸನ್ನಿಧಾನದಲ್ಲಿ ಅವರೇ ಕರೆಸಿ
ನಮಗೆ ಈ ಒಂದು ಉತ್ಸಾಹವನ್ನು ಕೊಟ್ಟಿದ್ದಾರೆ. ಕೆ ಬಿ ಕುಲಕರ್ಣಿ ಆಗಿರ್ಬೋದು, ಕುಲಕರ್ಣಿ ಸರ್ ಆಗಿರ್ಬೋದು, ಗೋವಿಂದರಾಜ್ ದೇಶಪಾಂಡೆ ಆಗಿರ್ಬೋದು, ಪ್ರಕಾಶ್ ಅಕ್ಕಲಕೋಟ್ ಅವರು, ಹೀಗೆ ಅವರೆಲ್ಲರೂ ಒಂದು ಯುವ ತಂಡದ ಒಂದು ಸದಸ್ಯರಾಗಿ ಮತ್ತು ಅವರು ಒಂದು ಒಳ್ಳೆಯ ವಿಚಾರದೊಂದಿಗೆ ಬಿಜಾಪುರ ಮಹಾನಗರದಲ್ಲಿ ತಾವು ಮೊನ್ನೆ ಮಾಡಿದಂಥ ಸೀತಾರಾಮ ಕಲ್ಯಾಣದ ಒಂದು ಉತ್ಸವವನ್ನು ತಾವು ನೋಡಿದ್ದೀರಿ. ಅಂತಹ ಉತ್ಸವವನ್ನು ಉತ್ಸಾಹದಿಂದ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ನಮನಗಳನ್ನು ಹೇಳ್ತಾ ಇದ್ದೇನೆ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ವಿಶೇಷ ನನಗೆ ಈಗಾಗಲೇ ಹೋದ ವರ್ಷ ಅವರು 25ನೇ ವರ್ಷದ ಸನ್ಮಾನವನ್ನು ಮಾಡಿದರು. ಆದರೂ ಕೂಡ ಇದೊಂದು ಪಾದಯಾತ್ರೆಯ ಅಂಗವಾಗಿ ಅಂದರೆ ವರದೇಂದ್ರರಿಂದ ರಾಘವೇಂದ್ರ ಹೋಗುವಂಥ ಒಂದು ಅತಿ ಅಭೂತವಾದಂಥ ಈ ಪಾದಯಾತ್ರಕ್ಕೆ ನನಗೂ ಕೂಡ ಮನ್ನಣೆಯನ್ನು ಮಾಡಿ ಇಲ್ಲಿ ಆಶೀರ್ವಾದವಾಗಿ ವಿಶೇಷ ವಸ್ತ್ರವನ್ನು 3 ಮಂದಿಗೆ ನಮಗೆ ಕೊಟ್ಟಿದ್ದಾರೆ. ಹೀಗೆ ಅವರ ಎಲ್ಲ ಚಿಂತನಾರೂಪವಾಗಿರ್ತಕ್ಕಂಥ ವಿಶೇಷ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಮಾಡಿದ್ದಾರೆ ರಾಯರ ಸನ್ನಿಧಾನದಲ್ಲಿ. ಈ ಒಂದು ತಂಡ ಇದೇ ರೀತಿಯಾಗಿ ಈ ಕೆಲಸವನ್ನು ಮಾಡಲಿ ಅಂತ ನಾವೆಲ್ಲರೂ ಅಪೇಕ್ಷಾಪೂರ್ವಕವಾಗಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ವಸ್ತು ಸುಧೀರ್ ಕುಲಕರ್ಣಿ ಹಾಗೂ ಜ್ಞಾನೇಶ್ವರ ಮಹಾರಾಜ್ ನಮಗೇನಾದರೂ 2 ಮಾತುಗಳನ್ನು 25 ವರ್ಷದ ಅನುಭವವನ್ನು ಹೇಳಿ ಸ್ವಲ್ಪ ಮರಾಠಿ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ, ಮಿಕ್ಸ್ ಹೇಳಿದ್ರು. ನನ್ನ ಹೆಸರು ಸುಧೀರ್ ಕುಲಕರ್ಣಿ. ನಾನು ಹುಟ್ಟುದೂರು ವಿಜಯಪುರ, ಬೆಳೆದಿದ್ದೂರು ಸೊಲ್ಲಾಪುರ. ನ್ಯಾಮಣ್ಣಾಚಾರ ಅಥವಾ ನಮ್ಮ ಅದಿ ಅವಧಾನಿ ಅಥವಾ ಗೋಪಾಲ್ ದೇಶಪಾಂಡೆ, ಸಂಜು ಜಾಗಿರ್ದಲ್ಲ ಇವರಿಂದ ನಾನು 25 ವರ್ಷದೊಳಗೆ ಯಲಗೂರಿನಿಂದ ಯಾತ್ರಾ ಪ್ರಾರಂಭ ಮಾಡಿದ್ದೆ. 25 ವರ್ಷ ಹೋದ ವರ್ಷ ಏನೋ ಮನಸ್ಸಿನಾಗ ಬಂತು. 24 ವರ್ಷ ನ್ಯಾಮಣ್ಣವ್ರದ್ದು 25ನೇ ವರ್ಷ ಇತ್ತು. ಅದಕ್ಕೆ ನಾನು ಅಲ್ಲೇ ಸಂಕಲ್ಪ ಬಿಟ್ಟೆ, ಮುಂದಿನ ವರ್ಷ ಸೇವೆ ಮಾಡೋದಿದ್ರೆ ವರದೇಂದ್ರದ್ದು ರಾಘವೇಂದ್ರ ಬರ್ದದೆ ಅಂತ. ಆ ಆಶೀರ್ವಾದ ತೊಗೊಂಡಿನಿಂದ ನಾವು 3 ಜಾನ್ವರಿ 3 ಜಾನ್ವರಿ ನಾವು ಪುಣೆನಿಂದ ಪ್ರಾರಂಭ ಮಾಡಿದ್ವಿ. ಈಗ ಇಲ್ಲಿ ತನಕ ಬಿಜಾಪುರ ತನಕ ಬಂದದ್ದು ಆ ರಾಯರ ಆಶೀರ್ವಾದ. ನಾಳೆ ಹಿಡಿದು ಇಲ್ಲಿಂದ ಮತ್ತೆ ಪ್ರಯಾಣ ಮಂತ್ರಾಲಯಕ್ಕೆ ಮಾಡಿದ್ವಿ. ಥ್ಯಾಂಕ್ಸ್ ಟು ನಿಮ್ಮದೆಲ್ಲ ಇವಡಿಗರು ಓಡಿ ರಾಯರ ಮಠ ಸನ್ಮಾನ ಮಾಡ್ತೀವಿ ಎಲ್ಲ. ಇದು ರಾಯರ ಅನುದಲ್ಲ, ರಾಯರ ಆಶೀರ್ವಾದ. ಧನ್ಯವಾದಗಳು ಸರ್. ಧನ್ಯವಾದ. बोल दीजिए. हम ज्ञानेश्वर कणबस्कर, हम मूल के सोलापुर से हैं. अभी पूना में पौरोहित्य वगैरह करते हैं. अभी 6-7 साल हो गया. हम यहाँ से यलगुर से मंत्रालय, ये हमारे सुधीर कुलकर्णी जी है, ये हमारे पाद यात्रा करने में हमारे महत्वपूर्ण इनका सहभाग है. इन्होंने ही हमें चलने का आदत या पाद यात्रा करने का आदत लगाया है ज़्यादा करके. तो इस समय इस साल उनका 25वां तेलुगु से मंत्रालय का पाद यात्रा का साल है. तो हमें उनका सहयोग देने के लिए सिर्फ एक मित्रता के नाते हम इनके साथ आए हैं. और गुरुजी के साथ जो भी है सत्संग चलता रहा है और नामस्मरण में सब यात्रा पूर्ण हो रहा है. वरदेंद्र तो राघवेंद्र. श्री कृष्णार्पण. सबका धन्यवाद है और इतना आशीर्वाद आपका है तो हम रायर से प्रार्थना करेंगे. ಧನ್ಯವಾದ ಸರ್. ಕೃಷ್ಣಾರ್ಪಣ. 25 ವರ್ಷ ಪಾದಯಾತ್ರೆಯನ್ನು ಮುಗಿಸಿಕೊಂಡು, ಮಂತ್ರಾಲಯ ಪಾದಯಾತ್ರೆಯನ್ನು ಮುಗಿಸಿಕೊಂಡು ಹಾಗೂ ಹಾದಿಯಲ್ಲಿ ಹೋಗುವಂತಹ ನಮ್ಮ ಪಾದಯಾತ್ರಿಕರಿಗೆ ಅನ್ನದಾನ ಮಾಡುವಂತಹ ಸೇವಕರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತ ಆನಂದ್ ಗುರುನಿ ಸರ್ ಆಗಲಿ, ನಮ್ಮ ಸಂಜೀವ್ ಗುರುನಿ ಸರ್ ಆಗಲಿ, ಅರವಿಂದ್ ದೃಶ್ಯ ಅವರು, ಭವಾನಿಯವರು ಹಾಗೂ ಅವರ ಯಜಮಾನರು ಕೂಡ ಬಂದಿದ್ದಾರೆ. ಹಾಗೂ ನಮ್ಮ ಕಲಿಪುರುಷ ಪಾಲನಾ ಸಂಘದ ಸದಸ್ಯರಾದಂತಹ ನಮ್ಮ ಸದಾ ಬೆಂಬಲವಾಗಿ ನಿಂತಿರುವಂತಹ ಪವನ್ ಗಲಗಲಿ ಕೂಡ ಈ ವರ್ಷ 25ನೇ ವರ್ಷದ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಹಾಗಾಗಿ 5 ಜನರಿಗೆ ನಾವು ಪ್ರಪ್ರಥಮವಾಗಿ ಸ್ವಾಗತ ಕೂಡ ಅವರಿಗೆ ಸನ್ಮಾನ ಮಾಡಿ ಮುಂದೆ ಒಂದು 5 ನಿಮಿಷನಾಗ ಎಲ್ಲ ಕಾರ್ಯಕ್ರಮ ಮಾಡೋಣ. SM ಕುಲಕರ್ಣಿ ಸರ್ ಹೆಸರೆಲ್ಲ ಕೇಳಿರಿ. ಸುಮಾರು 45 ವರ್ಷಗಳ ಕಾಲ ಅವರು ಪಾದಯಾತ್ರೆ ಮುಗಿಸಿದ್ದಾರೆ. ಹಾಗೂ ಅಧ್ಯಕ್ಷ ಚಾಲದಲ್ಲಿ ಪ್ರತಿ ವರ್ಷ ಆರಾಧನೆ ಮಾಡುತ್ತಾ ಮನೆ ಮನೆಯಲ್ಲಿ ಭಜನೆ ಮಂಡಳಿಯನ್ನು ಭಜನೆ ಮಾಡುತ್ತಾ ಅವರೊಂದು ಧರ್ಮದ ಒಂದು ದೊಡ್ಡ ಸಂಘಟನೆ ಮಾಡ್ತಾ ಇದ್ದಾರೆ.
ಕಲ್ಪವೃಕ್ಷಾಯ ರಾಘವೇಂದ್ರಾಯ ಸತ್ಯಧರ್ಮವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಹೆಸರು ಆನಂದ್ ಕುಲಕರ್ಣಿ ಅಂತ. ಸತತವಾಗಿ 48 ವರ್ಷ ನಾವು ಯಾತ್ರೆ ಮಾಡ್ತೀವಿ. ನಮ್ಮ ತಂದೆಯವರು ದಿವಂಗತವಾದ ಮೇಲೆ ನಾವೀಗ 5ನೇ ವರ್ಷ ಚಾಲನೆ ಮಾಡ್ತಾಯಿದ್ವಿ. ಅದು ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರಿಕರು ಕೂಡ್ಬೇಕಂತೇಳಿ. ಅಲ್ಲಿ ಏನಾದರೂ ನಿಮ್ಮ ವಿಶೇಷ ಅನುಭವ ಅಥವಾ ಏನಾದರೂ ಘಟನೆಗಳು ಏನಾದರೂ ನಿಮ್ಮ ಪಾದಯಾತ್ರೆ ಸಮಯದಲ್ಲಿ ಏನಾದರೂ ವಿಸ್ಮಯ ಆಗಿರ್ಬೋದು ಅಥವಾ ಏನಾದರೂ ನಿಮಗೆ ಅನಿಸಿದ್ದಪ್ಪ ಅಂದರೆ ನಿಮ್ಮ ಪಾದಯಾತ್ರೆ ಮೂಲಕ ಏನಾದರೂ ಸ್ವಲ್ಪ ನಮ್ಮ ತಂದೆಯವರಿಗೆ ಮಾತ್ರ ಒಂದು ಸ್ವಲ್ಪ ಆಗಿದೆ ಸರ್. ಅದು ಹೋಗ್ತಾ ಹೋಗ್ತಾ ಒಂದೊಂದು ಸರಿ ಅವ್ರಿಗೆ ರಾತ್ರಿ ಹೊತ್ತಿನಾಗ ಯಾರೂ ಇರ್ತಿದ್ದಿಲ್ಲ. ಆ ಟೈಮ್ನಾಗ ಅವ್ರಿಗೆ ಯಾರೋ ಒಬ್ಬರು ಬಂದು ಹಾದಿ ತೋರಿಸಿದಂಗೆ ಆಗಿದೆ. ಆದ್ರೆ ಅದು ನಮಗೆ ಸಂಪೂರ್ಣ ಗೊತ್ತಿದೆ. ಆದ್ರೆ ನಾವು ಅವ್ರ ಜೊತೆ ನಾವು ಇರ್ತಿದ್ದಿಲ್ಲ. ಬಟ್ ಈಗ ನಾವು 5ನೇ ವರ್ಷ ನಾವು ಮುಂದೆ ಅವ್ರಿಗೆ ಪವಾಡ ಮಾತ್ರ ಆಗಿವೆ ಹೊಸದಾಗಿ. ನಾನು ಅರವಿಂದ್ ಜೋಶಿ ಅಂತೇಳಿ 25ನೇ ಪಾದಯಾತ್ರೆ ಮುಗಿಸ್ಕೊಂಡು ಮೊನ್ನೆ ಶುಕ್ರವಾರ ವಾಪಸ್ ಬಂದ್ವಿ. ರಾಯರ ಮೇಲೆ ವಿಶ್ವಾಸ ಇಟ್ವಿ, ಸಂಕಲ್ಪ ಮಾಡಿದ್ವಿ, ನಮ್ಮ ಕೆಲಸ ಮುಗೀತು. ನಾವು ಹೊಡ್ಲಿಕ್ಕೆ ಶುರು ಮಾಡಬೇಕು, ಅವರೇ ಕರೆಸ್ಕೊತಿದ್ವಿ. ಯಾಕೆಂದರೆ ಇಲ್ಲಿಂದ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಬಾ ಅಂದ್ರೆ ಗಾಡಿ ಚಾವಿ ಅನ್ನುವಂಥ ಕಾಲಿದೆ. ಇಲ್ಲಿಂದ 870-80 ಕಿಲೋಮೀಟ್ರ್ ತನಕ ನಡೆಯೋದು ಇದು ಮನುಷ್ಯ ಮಾತ್ರನಿಗೆ ಇವತ್ತಿನ ದಿನದೊಳಗೆ ಅಸಾಧ್ಯ. ಅದಕ್ಕೆ ಯಾರು ಚೈತನ್ಯ ಕೊಡ್ತಾರೆ ಅಂದ್ರೆ ಅದು ಸ್ವತಃ ರಾಯರೇ ಕೊಡ್ತಾರೆ. ನಮ್ಮ ಕರ್ಮ ಕಳೀಲಿಕ್ಕೆ ಅಂಥೇಳಿ ಇರುವಂಥ ಈಗ ಸದ್ಯದಲ್ಲಿ ಈಗಲೂ ಇರ್ತಕ್ಕಂಥವ್ರು ಅಂದ್ರೆ ರಾಯರು ಮಾತ್ರ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಈಗ ಒಂದು 4 ವರ್ಷ ಹಿಂದೆ ನಂದು ಆಕ್ಸಿಡೆಂಟ್ ಒಳಗೆ ಕಾಲು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಎಲ್ಲ ಕೂಡಿ 20 ದಿವಸ ಉಳಿದಿತ್ತು ಟೈಮ್. ನನಗರೆ ಅದು ತಳಮಳ ಶುರು. ಪಾದಯಾತ್ರೆ ಬಂತು, ಮೊದಲೇ ಶುಕ್ರವಾರ ಬರ್ಲಿಕ್ಕತ್ತು ಜನವರಿಗೆ. ಅಂದ್ರೆ ಅದು ಯಾವಾಗ ಹೋಗ್ತೀವಿ, ಏನು ಹೆಂಗೆ ತಯಾರಿ, ಇದೇ ಗದ್ದಲದೊಳಗೆ ಇರ್ತಿದ್ವು. ಮತ್ತು ಈಗ ಹಿಂಗಾಯಿತು, 2 ದಿನ 4 ದಿನ ಹೋಯಿತು. ಏನೂ ಅದರೊಳಗೆ ಎಲ್ಲ ಡಾಕ್ಟ್ರುಗಳೇ ತೋರಿಸ್ತೀನಿ, ಏನೂ ಹಸಿರಾಗಲಿಲ್ಲ. ಕಾಲು ಊರ್ಲಿಕ್ಕೆ ಬರಲಾರ್ದಂಥ ಪರಿಸ್ಥಿತಿ. ಸಹಜ ಹೆಂಗೋ ಬೆಳಿಗ್ಗೆ ಕಡೆ ಹೋಗಿದ್ವಿ. ಅಲ್ಲಿ ಯಾರೋ ಒಬ್ಬರು ಕಟ್ ಹಾಕ್ತಾರೆ ವೈದ್ಯರು. ಹೋಗುವಾಗ ಏನೋ ಅನ್ನಿಸ್ತು, ಹೋಗಿ ಬಂದ್ರಾಯ್ತು ಅಂಥೇಳಿ ರಾಯರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಹೋದೆ. ಅವ್ರಿಗೇನೋ ಸ್ವತಃ ರಾಯರೇ ಅವರೊಳಗೆ ಬಂದು ಏನೋ ಟ್ರೀಟ್ ಮಾಡಿದ್ರು ಅವರು. 3 ದಿನ ಅಪ್ಪ ನೀ 4ನೇ ದಿನ ಅಡ್ಡಾಡಿ ಶುರು ಮಾಡು, ನೀ ನಡಿಲಿಕ್ಕೆ ಮುಂದೆ ನೋಡು ಅಂತ. ಬರೋಬ್ಬರಿ 6 ದಿನ ಉಳಿದಿತ್ತು ಆ ಟೈಮಿಗೆ. ಆ 3 ದಿನದ ಟ್ರೀಟ್ಮೆಂಟ್ ಅವ್ರದ್ದು ಪಾಲಿಸ್ಕೊಂಡೆ. ಹೆಚ್ಚು ಕಡಿಮೆ 4ನೇ ದಿವಸ ತೊರವಿ ನರಸಿಂಹವ್ರ ಗುಡಿಗೆ ಹೋಗಿ ಬಂದೆ ನಾನು ಟ್ರಯಲ್ ನೋಡ್ಲಿಕ್ಕೆ ಅಂತೇಳಿ. ಅಗದಿ ನಾರ್ಮಲ್ ಆದಂಗೆ ಅನ್ನಿಸ್ತು. 7ನೇ ದಿನ ಪಾದಯಾತ್ರೆ ಶುರು ಮಾಡಿದೆ. ಅವತ್ತು ಮಧ್ಯಾಹ್ನಕ್ಕೆ ನನಗೆ ಏನೂ ನೆನಪಿಲ್ಲ ನನ್ನ ಕಾಲಿಗೆ ಹಿಂಗಾಗಿತ್ತು ಅಂತೇಳಿ. ಪೂರ್ತಿ ಹೋಗಿ ರಾಯರದು ದರ್ಶನ ಮಾಡಿಕೊಂಡು 6 ದಿನನೂ ನಡೆದು ಅವ್ರದ್ದು ಆಶೀರ್ವಾದ ತೊಗೊಂಡೆ ಅಂತ ಹೇಳಿಕ್ಕೆ ನನಗೆ ಈಗಲೂ ಅದು ನನಗೂ ನಂಬಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಸೊ ಯಾಕೆಂದರೆ ನಾನು ಮೆಡಿಕಲ್ ಪ್ರೊಫೆಷನ್ನಾಗ ವರ್ಕ್ ಮಾಡ್ತೀನಿ ಆ್ಯಸ್ ಎ ಪ್ರಾಡಕ್ಟ್ ಪ್ರಮೋಟರ್ ಅಂತೇಳಿ ಮೆಡಿಸಿನ್ಸದು. ನನಗೆ ನಂಬಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಅದು ರಾಯರದನೇ ಕೃಪಾ ಅದ. ಆ ಕೃಪಾದಿಂದ ಮಾತ್ರ ಇದು ಸಾಧ್ಯ ಆಯಿತು ಅಂತ ಎಲ್ಲಿ ನಿಂತು ಹೇಳಂದ್ರು ಹೇಳಲಿಕ್ಕೆ ನಾ ತಯಾರಿ. ಇದು ನನಗಾಗಿದ್ದು ವೈಯಕ್ತಿಕ ಅನುಭವ ಇದೆ. ತುಂಬ ಧನ್ಯವಾದಗಳು ಸರ್. ನಾವು ಈಗ ಸರ್ವಸಾಧಾರಣ ಮಂತ್ರಾಲಯ ಪಾದಯಾತ್ರೆ ಮಾಡಲಿಕ್ಕತ್ತು 48 ವರ್ಷ ಆಯಿತು. ಅದರಲ್ಲಿ ಈಗ ನಾವು ಪಾದಯಾತ್ರೆ ಮಾಡುವಾಗ ಕೆಲವೊಂದು ನಿದರ್ಶನಗಳು ಆದವು ನಮಗೆ. ಅದೇನಂತಂದ್ರೆ ನಾವು ಕವತಾದಿಂದ ಬಾಗಲವಾಡಿಗೆ ಹೋಗೋ ಮುಂದೆ ಅಡಮಾರ್ಗಿತ್ತು. ಅಡಮಾರ್ಗದಾಗ ಹೋಗೋ ಹೊತ್ನಾಗ ಹಾದಿ ತಪ್ಪೇ ಬಿಡ್ತೀವಿ ನಮಗೆ. ಹಾದಿ ತಪ್ಪೋದಂದ್ರೆ ಹಂಗೆ ಎಡಕ್ಕೆ ಹೋಗೋ ಜಾಗದಾಗ ಬಲ್ಕಿನ ಬೋದು ಮಾರ್ಕಿಂಗ್ ಮಾಡಿದ್ರು. ಹಾಗೆ ಹೋಗಿದ್ದ ಹೋಗ್ಲಿಕ್ಕತ್ತು. ನಾ ಹಾದಿ ಒಳಗೆ ಒಂದು ಕ್ಯಾಂಪ್ ಹತ್ತಿದ್ರು. ಅವರು ಆಂಧ್ರದವರು. ನಾವೊಂದು ಸುಮಾರು ಒಂದು 20-25 ಮಂದಿ ಇದ್ದೀವಿ. ನಾವು ಇದ್ದು ಹೊತ್ನಾಗ ನಾವು ಇಲ್ಲ ಇವತ್ತು ವಸ್ತಿ ಮಾಡ್ತೀವಿ, ಬೆಳಗ್ಗೆ ಎದ್ದು ಹೋಗ್ತೀವಿ, ನಮ್ಗೇನು ತೊಂದರೆ ಕೊಡಬೇಡ್ರಿ, ನಾವು ಯಾರು ಮತ್ತೊಬ್ರು ಯಾರೂ ಅಲ್ಲ ಅಂತ ಹೇಳಿದ್ವಿ. ಹೇಳಿಗಳಿಗೆ ಅವ್ರೇನಂದ್ರು, ನೀವು ಯಾರು ತುಡುಗರಿದ್ದರು, ಯಾರು ಕಳ್ರಿದ್ರು, ಯಾರಿದ್ರು ನಮ್ಗೆ ಗೊತ್ತಿಲ್ಲ, ನೀವು ಸದ್ದು ಹೋಗಲೇಬೇಕು ಅಂತಂತ ದಡ ಅಷ್ಟು ನಮ್ಮ ಸಾಮಾನ್ಯಲ್ಲಿ ಎತ್ತಿ ಹೊರ ರಸ್ತೆ ಕೆಸೆಯಲ್ಲಿ ಕತ್ತು ಒಬ್ಬಕ್ಕೆ ತಾಯಿ ಹೆಣ್ಮಗಳು ವೃದ್ಧ ಹೆಣ್ಮಗಳು ಒಬ್ಬಕ್ಕೆ ಬಂದ್ಲು ಮಂಚಾಲ ಬಂದಂಗೆ.
ಬಂದು ಏನಪ್ಪ ನಿನ್ನ ಸಮಸ್ಯೆ ಏನು ಅಂತಂದು ಕೇಳಿದ್ದಾನೆ. ಇವನು ಏನು ಹೇಳ್ತಾವೆ ತಾಯಿ, ನಮ್ಗೆ ಸದ್ಯ ಮುಂದೆ ನಡೀಲಿಕ್ಕೆ ನಮ್ಮ ಕಾಲ ತ್ರಾಣಿಲ್ಲ, ಇವತ್ತು ಇಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ನಾವು ಹೋಗ್ಬೇಕಂತ ನನ್ನ ಅಪೇಕ್ಷೆ ಅದ. ನನಗೆ ಇಲ್ಲಿ ಇರ್ಲಿಕ್ಕೆ ಇವ್ರು ಆಸ್ಪತ್ರೆ ಕೊಡಲ್ರು. ನೀವು ಅದೇನು ವಿಚಾರ ಮಾಡಬೇಡಿ, ನೀವು ನಾನು ಸುಮ್ಮನೆ ನಾನು ಬೆನ್ನು ಹತ್ತೀರಿ ಅಂತಂದ್ರೆ. ಆದ್ರೆ ಒಂದು ಕಂಡೀಷನ್, ಅಲ್ಲಿ ಒಂದು ಹಳ್ಳದ, ಆ ಹಳ್ಳದೊಳಗೆ ನೀರು ಭಾಳವ, ಅಲ್ಲೇ ದಾಟಬೇಕಾದ್ರೆ ಇದಾಗ್ತಿತ್ತು. ನೀವು ಅಷ್ಟು ಅಂಡರ್ವೇರ್ ಮೇಲೆ ಇರ್ರಿ, ಅಷ್ಟು ಅರಿವಿ ಎಲ್ಲ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಬರಬೇಕು ಅಂತಂತೇಳಿ. ಆಗಲಿ ತಾಯಿ ಬರ್ತೀವಿ ಅಂತಂತೇಳಿ ಅಂದು ನಮ್ಮನ್ನ ಎಲ್ಲರನ್ನೂ ತನ್ನ ಒಬ್ಬರು ನನ್ನ ಕೈ ಹಿಡಿದ್ರು, ನನ್ನ ಇನ್ನೊಬ್ರು ಕೈ ಹಿಡಿದೆ. ಹೀಗಾಗಿ 25 ಮಂದಿ ನಾವು ಅಲ್ಲಿ ದಾಟಿದ್ವಿ. ದಾಟಿದ್ಗಾಗಿನೇ ಹಾಗೆ ನಮ್ಮನ್ನ ಅಲ್ಲಿ ಹೋಗಿಂದ ಆ ದಂಡಿ ಹೋಗಿಂದ ಅರಿವಿ ಹಾಕ್ಕೊಂಡ್ವಿ. ನಮ್ಗೆ ಕರ್ಕೊಂಡೋಗಿ ಬಾಗಲವಾಡಿ ನಮ್ಮ ಕದೂರು ಸಾಹೇಬ್ರ ಹತ್ರ ಹೋಗಿ ನಮ್ಮನ್ನ ಕೂಡಿಸಿದ್ರು. ಕೂಡಿಸಿಂದ ಹೆಣ್ಮಗಳು ಇನ್ನು ರಾತ್ರಿ ಇನ್ನೆಲ್ಲಿ ಹೋಗ್ತೀವ, ಇಲ್ಲಿ ಹೋಗಬೇಡ, ನಮ್ಮ ಹತ್ರ ಊಟ ಮಾಡಿ ಇಲ್ಲೇ ಮಲ್ಕೋ, ಬೆಳಗ್ಗೆ ಧುವಾಕಂತಿ ಅಂತಂದು. ಇಲ್ಲ ನಾ ಈಗ ಹೋಗಲೇಬೇಕು, ಹೋಗ್ತೀನಿ ಅಂತಂತ ನಮ್ಮ ಮಾತನಾಗ ಹೇಳಿ ಇದು ಮಾಡಿದ್ವಿ. ನಾವೇ ಜ್ವರವರಿಂದ ಎಲ್ಲರೂ ಇದು ಕೂಡ ಏನು ಮಾಡಿದ್ವಿ, ಈ ರಾಯರ ಆಶೀರ್ವಾದ ಇದಲ್ವ ಇದು ಅಂತಂತಂದು ಎಲ್ಲ ತೊಗೊಂಡು ಕಾಂಟ್ರಿಬ್ಯೂಷನ್ ಹಾಕಿ ಕೈ ಕೊಡ್ಲಿಕ್ಕೆ ನಾ ತೊಗೊಂಡು ಏನೋ ತೊಗೊಳೋದಲ್ಲ, ನೀವು ರಾಯರ ಬರ್ಕೊಂಡಿರಿ, ನಾವು ತೊಗೊಳೋದಿಲ್ಲ ಅಲ್ಲ, ಇದು ನಾವು ಕೊಟ್ಟಿದ್ದಲ್ಲ, ರಾಯರ ಕೊಟ್ಟಿದ್ದದ, ನೀನು ನಮ್ಮ ಪಾಲಿನ ಮಂಚಾಲಮ್ಮ ಅಂತಂತೇಳಿ ಅದನ್ನು ಕೊಟ್ಟು ನಾವು ಆಮೇಲೆ ಬಾಗಲವಾಡಿ ಬರೋ ಮುಂದೆ ಶುರುವಾತಿಗೆ ನಿಮ್ಮ ಇದು ಕಲ್ಪವೃಕ್ಷ ಪ್ರಾಣ ಸಂಘದ ವತಿಯಿಂದ ನಾವು ಇವತ್ತಿನ ದಿವಸ ನಾವು 10ನೇ ವರ್ಷದ ಒಂದು ಭವ್ಯ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ನಾವು ಇದಕ್ಕೆ ಏನು ಹೆಸರಿಟ್ಟಪ್ಪ ಅಂದ್ರೆ ರಾಯರ ಭಕ್ತರ ಸಮಾಗಮ. ಅಂದರೆ ಜನವರಿ ಪ್ರತಿ ತಿಂಗಳ ಈ ಜನವರಿ 7ನೇ ತಾರೀಕು ಹಿಡಿದು ಜನವರಿ 25ರ ತನಕ ಎಲ್ಲ ಬಡಾವಣೆಗಳಿಂದ ಪಾದಯಾತ್ರೆ ಹೋಗ್ತಿರ್ತಾರೆ. ಹಜರೇಕ ಚಾಳಾಗಲಿ, ನಮ್ಮ ಡಿವಿಟಿಗಲಿ ಒಂದು ಮಂಡಳಿ ಆಗಲಿ, ಬಾಗಲಕೋಟೆ ಆಗಲಿ, ಸುತ್ತಮುತ್ತ ಎಲ್ಲ ಹಳ್ಳಿಯವರಾಗಲಿ ಎಲ್ಲ ಕೂಡಿಕೊಂಡು ನಾವು ಮಂತ್ರಪಾಯತಕ್ಕೆ ನಮ್ಮ ಎಲ್ಲ ತಂಡ ಹೋಗ್ತಾ ಇದ್ದೀವಿ ಬಿಜಾಪುರದ್ದು. ಈ ತಂಡದಲ್ಲಿ ಹೋಗುವಂಥ ಎಲ್ಲ ಜನರಿಗೆ ಆದಂಥ 25 ವರ್ಷ ಆದಂಥ ಜನರಿಗೆ ಪಾದಯಾತ್ರೆ ಮುಗಿಸಿದಂತಹ ನಮ್ಮ ಸೇವಾಕರ್ತರಿಗೆ ಇವತ್ತಿನ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘ ಸತತವಾಗಿ 10 ವರ್ಷದಿಂದ ನಾವು ಅವರಿಗೆ ರಾಯರ ಪರಿಮಳ ಅನುಗ್ರಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಹಾಗೂ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇದು ನಾವು ಮಾಡ್ತಿರೋದಲ್ಲ, ರಾಯರ ಮಂತ್ರಾಕ್ಷತೆಯನ್ನು ನಾವು ಎಲ್ಲ ಸಮ್ಮುಖದಲ್ಲಿ ಹಿರಿಯರು ಹೋಗಿರ್ತಾರಲ್ಲ ಅವ್ರ ಕಡೆಯಿಂದ ಅವರಿಗೆ ನಾವು ಮಂತ್ರಾಕ್ಷತೆಯನ್ನು ಕೊಡಿಸ್ತಾ ಇದ್ದೀವಿ. ಶ್ರೀ ರಾಘವೇಂದ್ರ ಮಠ ಡ್ಯೂಟಿಗಳಲ್ಲೇ ನಾವು ಸತತವಾಗಿ 10 ವರ್ಷದ ನಾವು ಇಲ್ಲೇ ಈ ಮಠದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶ್ರೀಮಠದಲ್ಲಿ ನಾವು ಡ್ಯೂಟಿಯಲ್ಲಿ ರಾಯ ಮಠದಲ್ಲಿ ನಾವು ಸಂಕಲ್ಪ ಮಾಡಿ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದು ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದ ಸಮಸ್ತ ಬಳಗ, ಅವರು ಇವರು ಅಲ್ಲದೆ ಎಲ್ಲ ಬಳಗ ಕೂಡಿಕೊಂಡು ಮಾಡುವಂಥ ಒಂದು ಧರ್ಮ ಕಾರ್ಯವಾಗಿದೆ ಹಾಗೂ ಸಮಾಜ ಕಾರ್ಯವಾಗಿದೆ. ಹಾಗೂ ನಾವು ವಿಶೇಷವಾಗಿ ಮಾಡ್ತಾ ಇರೋದು ರಾಯರ ಅನುಗ್ರಹದಿಂದ ನಾವು ಮಾಡ್ತೀವಂತ ಅನ್ನೋದಲ್ಲ, ಇದೆಲ್ಲ ರಾಯರು ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮತ್ತು ನಮ್ಮ ವಿಜೇಂದ್ರ ನ್ಯಾಮಣ್ಣವರು, ಸುಧೀರ್ ಅವರು ಹಾಗೂ 3-4 ಜನ ಪುಣ್ಯದಿಂದ ವರದೇಂದ್ರ ಟು ರಾಘವೇಂದ್ರ ಅಂಥೇಳಿ ಒಂದು ಸೇವೆ ಮಾಡ್ಕೊಂಡು ಬಂದು ಇವತ್ತಿನ ದಿವಸ ಅವ್ರು ಬಂದಿದ್ದಾರೆ. ಅವರು ಕೂಡ ನಾವು ಇವತ್ತಿನ ದಿವಸ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದಿಂದ ಸನ್ಮಾನ ಮಾಡಿದ್ದೇವೆ. ಹಜರೇಕ ಚಾಳದಿಂದ ರವೀಂದ್ರ ಜೋಶಿ ಹಾಗೂ ನಮ್ಮ ಅರವಿಂದ್ ಜೋಶಿಯವರಾಗಲಿ, ಆನಂದ್ ಕುಲಕರ್ಣಿಯವರಾಗಲಿ, ನಮ್ಮ ಸಂಜೀವ್ ಕುಲಕರ್ಣಿಯವರಾಗಲಿ ಹಾಗೂ ನಮ್ಮ ಅರುಣ್ ಗಲಗಲಿ ಅಂದರೆ ಪವನ್ ಗಲಗಲಿ ಹಾಗೂ ಎಲ್ಲ ಜನರು ಕೂಡಿಕೊಂಡು ಮಂತ್ರಪಾಯತ್ರನ್ನು ಹೋಗ್ತಾ ಇದ್ದಾರೆ. ಹಾಗೂ 25 ವರ್ಷ ಪೂರ್ಣಗೊಂಡಂಥ ನಮ್ಮ ಪವನ್ ಗಲಗಲಿ ಕಲ್ಪವೃಕ್ಷ ಪ್ರಾಣ ಸಂಘದ ಸದಸ್ಯನಾಗಿದ್ದಾನೆ. ಅವನು ಕೂಡ ನಾಳೆ ದಿವಸ ಬೆಳಗ್ಗೆ ಬಿಜಾಪುರದಿಂದಲೇ 25 ವರ್ಷ ಸತತವಾಗಿ 25 ವರ್ಷ ಕೂಡ ಪಾದಯಾತ್ರೆ ಹೋಗ್ತಿದ್ದಾನೆ. ಅದು ನಮಗೆ ಹೆಮ್ಮೆ ಅನಿಸುತ್ತದೆ. ನಮ್ಮ ಪ್ರಾಣ ಸಂಘದ ಒಬ್ಬ ಯುವಕ ಪ್ರತಿ ವರ್ಷ ಅವನು ಕೂಡ ನಮ್ಮ ಟೋಲ್ ನಾಕ ಕಡೆ ಚಹಾ ಬಿಸ್ಕೆಟ್ ಸೇವೆಯನ್ನು ಕೂಡ ಸತತವಾಗಿ 25 ವರ್ಷ ಸೇವೆ ಮಾಡಿ ಮುಂದೆ ಅಲ್ಲಿಂದೇ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಎಲ್ಲ ಪಾದಯಾತ್ರಿಕರಿಗೂ ಹಾಗೂ ಬಂದಂಥ ಎಲ್ಲ ಜನರಿಗೂ ಕೂಡ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಗೋವಿಂದ ದೇಶಪಾಂಡೆ, ಕಲ್ಪವೃಕ್ಷ ಪ್ರಾಣ ಸಂಘದ ಸಂಚಾಲಕ. ಹಾಗೂ ನಮ್ಮ ಆನಂದ್ ಕುಲಕರ್ಣಿಯವರು ಕೂಡ ನಮ್ಮ ಕಾರ್ಯದರ್ಶಿಯಾಗಿದ್ದಾರೆ. ಹನುಮಂತ ಕುಲಕರ್ಣಿ ಕೂಡ ಕಲ್ಪವೃಕ್ಷ ಪ್ರಾಣ ಸಂಘದ ಹಿರಿಯ ಸದಸ್ಯ ಆಗಿದ್ದಾರೆ. ಅರುಣ್ ಕುಮಾರ್ ಗಲಿ ಕೂಡ ಕಾರ್ಯಕ್ರಮ ಬಂದಿದ್ದಾರೆ. ಹಾಗೂ ನಮ್ಮ ಮಸೂದನ್ ದೇಸಾಯಿ ಕೂಡ ಊರಿಗೆ ಬಂದಿದ್ದಾನೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ತುಂಬ ಧನ್ಯವಾದಗಳು ಅಧ್ಯಕ್ಷರು. ಮಂಗಳಂ ಶ್ರೀರಾಮನೇ